ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸೂಪರಮ್ ಸೂ ಮೂವಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಯಾರ್ಯಾರು ಕಿರಣ್ ವಿತ್ ಮೀ ಚಾನಲ್ ನೋಡ್ತಿದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಈ ಸೂಪರಮ್ ಸೂ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್ ಈ ಸೂಪರಮ್ ಸೂ ಮೂವಿಯಲ್ಲಿ ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಮತ್ತು ಕಥೆ ನಿರ್ದೇಶಕ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಸೂಪರಮ್ ಸೂ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 5 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 100 ಕೋಟಿ ಮೇಲೆ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಕನ್ನಡ ಬಾಕ್ಸ್ ಆಫೀಸ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಸೂಪರಮ್ ಸೂ ಮೂವಿಯಲ್ಲಿ ಒಂದು ಎಮೋಷನ್ ಆಗಿರ್ಬೋದು ಮತ್ತು ಒಂದು ಕತೆ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಕಮ್ಮಿ ಬಜೆಟಲ್ಲಿ ಸಖತ್ತಾಗಿ ಒಂದು ಪ್ರೊಡಕ್ಷನನ್ನು ಕೂಡ ಹೊಂದ್ಕೊಂಡು ಮೂವಿಯು ಸಖತ್ತಾಗಿ ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಈ ಮೂವಿಯು ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಅಂದರೆ ಈ ಸೂಪರಮ್ ಸೂ ಮೂವಿಯಲ್ಲಿ ರಾಜ್ಬಿ ಶೆಟ್ಟಿ ಅವರು ಮೂವಿಯ ಕಥೆ ನಿರ್ದೇಶಕ ಆಗಿದ್ದಾರೆ ಮತ್ತು ಈ ಮೂವಿಯ ಡೈರೆಕ್ಟರ್ ಕೂಡ ಅವರೇ ಆಗಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಇಂಟ್ರಲ್ ಆದಮೇಲೆ ಕೂಡ ಅವರು ಕೂಡ ಬರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಸೂಪರಮ್ ಸೂ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಈ ಊರಿನಲ್ಲಿ ಒಬ್ಬರು ಯಜಮಾನ್ರು ಇರ್ತಾರಂತಲ್ಲ, ಅವ್ರು ಯಜಮಾನ್ರು ಇರ್ತಾರೆ ಗೈಸ್. ಅವ್ರು ಏನು ಮಾಡ್ತಾರೆ ಅಂತಾರೆ, ಅವ್ರಿಗೆ ಇನ್ನೂ ಕೂಡ ಮದುವೆ ಆಗಿರೋದ್ರಿಲ್ಲ, ಆದರೆ ಅವ್ರಿಗೆ ಫಸ್ಟ್ ಒಂದು ಹೆಣ್ಣು ನೋಡಿರ್ತಾರೆ, ಅವರನ್ನು ರಿಜೆಕ್ಟ್ ಮಾಡಿರ್ತಿದ್ದಾರೆ ಅಂತಲೂ ಕೂಡ ಹೇಳಿರ್ತಾರೆ. ಅವಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ಒಂದು ಫಂಕ್ಷನ್ ನಡೀತಿರುತ್ತೆ ಊರಿನಲ್ಲಿ ಫಂಕ್ಷನ್ ನಡೀತಿದ್ದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ಒಂದು ಹುಡುಗ ಮತ್ತು ಒಂದು ಹುಡುಗಿ ಕೂಡ ಇಬ್ಬರು ಇಷ್ಟಪಡ್ತಿರ್ತಾರೆ. ಅವ್ರು ನೈಟ್ ಟೈಮ್ ಮೀಟ್ ಮಾಡೋಕೆ ಹೋಗ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂತಾರೆ, ಅವರಿಬ್ಬರು ಮೀಟ್ ಮಾಡೋವಾಗ ಏನಾಗುತ್ತೆ ಅಂತಾರೆ, ಆ ಊರಿನ ಜನರಿಗೆ ಸಿಗೋಕತ್ತಾನೆ ಹುಡುಗ. ಅವಾಗ ಏನು ಮಾಡ್ತಿದ್ದ, ಅವನ ಮೈ ಮೇಲೆ ಸುಲೋಚನ ಬಂದಿದೆ ಅಂತ ಕೂಡ ಒಂದು ಆ್ಯಕ್ಟಿಂಗನ್ನು ಕೂಡ ಮಾಡ್ತಾನೆ ಗೈಸ್. ಆ ಆ್ಯಕ್ಟಿಂಗನ್ನು ಮಾಡಿ ಏನು ಮಾಡ್ತಾನೆ ಅಂತಾರೆ, ಇಡೀ ಊರಿನವ್ರಿಗೆಲ್ಲ ಕೂಡ ನಂಬಿಸ್ಬಿಟ್ಟಿರ್ತಾನೆ. ಮತ್ತು ಅವನನ್ನು ಯಾರು ಕಂಡ್ರೂ ಕೂಡ ಮಾತಾಡ್ಸೋದಿಲ್ಲ, ಮತ್ತು ಅವ್ರ ಮನೆಯವ್ರನ್ನ ಒಂದು ರೀತಿ ನೋಡ್ತಾ ಇರ್ತಾನೆ. ಮತ್ತು ಏನಾಗುತ್ತೆ, ಒಂದು ಗುರೂಜಿಯನ್ನು ಕೂಡ ಕರ್ಕೋತಾರೆ. ಆ ಗುರೂಜಿ ಏನಪ್ಪ ಅಂತಂದರೆ, ಅಲ್ಲಿ ರಾಜ್ಬಿ ಶೆಟ್ಟಿ ಅವರು ಅಲ್ಲಿ ಗುರೂಜಿಯಾಗಿ ಕೂಡ ಬರ್ತಾರೆ. ಆ ಗುರೂಜಿಯಾಗಿ ಬಂದಾಗ ಏನಾಗುತ್ತೆ, ಅಲ್ಲಿ ಸುಲೋಚನಾ ಅವರನ್ನು ಇರ್ತಾರೆ ಅಂತಾರೆ, ಅಲ್ಲಿ ಊರಿನ ಯಜಮಾನ್ರು ಇರ್ತಾರಲ್ಲ, ಅವ್ರ ಮನೆಗೆ ಫಸ್ಟ್ ಗಂಡನ್ನು ಕೆಳಗೆ ಬಂದಿರ್ತಾರೆ, ಅವಳನ್ನು ಕೂಡ ಕರೆಸ್ತಾರೆ. ಮತ್ತು ಲಾಸ್ಟಲ್ಲಿ ಕೂಡ ಊರಿನ ಯಜಮಾನ್ರಿಗೆ ಕೂಡ ಮದುವೆ ಆಗುತ್ತೆ ಅಂತ ಕೂಡ ಈಗ ಹೇಳ್ಬೋದು ಗೈಸ್. ಮತ್ತು ಈ ಸೂಪರಮ್ ಸೂ ಮೂವಿಯು OTTಯಲ್ಲಾಗಿರ್ಬೋದು ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ಮೂವಿಯು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಕ್ಲೈಮ್ಯಾಕ್ಸ್ ಆಗಿರ್ಬೋದು ಮತ್ತು ಇಂಟ್ರಲ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳು ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ, ಮತ್ತು ತೆಲುಗಿನಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ರಾಜ್ಬಿ ಶೆಟ್ಟಿ ಅವರು ಕಥೆಯನ್ನು ಕೂಡ ತಯಾರು ಮಾಡಿ ಒಂದು ಆ್ಯಕ್ಟಿಂಗನ್ನು ಕೂಡ ಈ ಮೂವಿಯಲ್ಲಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಇದೇ ರೀತಿ ಮೂವಿಯ ಸ್ಟೋರಿಗಾಗಿ ಮತ್ತು ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.